ನಮಸ್ತೆ ಫ್ರಮ್ ಏರ್ ಪ್ರಾಪರ್ಟೀಸ್. ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಫಾರ್ಮೇಷನ್ಗೆ ಅಕ್ವಿಸಿಷನ್ ಆಗಿರುವ ರಾಮಗೊಂಡನಹಳ್ಳಿ ಲೊಕ್ಯಾಲಿಟಿ ಹಾಗೂ ಓವರ್ ವ್ಯೂ ಪಾರ್ಟ್ 3 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 and 2 ವಿಡಿಯೋ ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೋಡ್ಕೊಂಡು ಬನ್ನಿ. ಯಾಕಂತಂದರೆ ಇದು ಕಂಟಿನ್ಯೂಷನ್ ವಿಡಿಯೋ, ಸೊ ಒಂದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ನಿಮಗೆ ಕಂಟಿನ್ಯೂಷನ್ ವೀಡಿಯೋಸ್ ನೋಡಿದಾಗ. ಇದು ನಾವು JB ಕಾವಲ್ಗೆ ಎಂಡ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಇದು ಅದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಲೆಫ್ಟ್ ಸೈಡ್ ಎಲ್ಲ ನಿಮಗೆ ಪಾರ್ಟ್ ಆಫ್ ಶಿವರಾಮ್ ಕಾರಂತ್ ಲೇಔಟ್, ಇದು ಸ್ವಲ್ಪ JB ಕಾವಲ್ಸ್ ಇರುತ್ತೆ. ಇದೆಲ್ಲ ನಿಮಗೆ ರೈಟ್ ಸೈಡಲ್ಲಿ ಏನು ಕಾಣಕ್ಕೆ ಸಿಗುತ್ತೆ, ಇದೆಲ್ಲ ನಿಮಗೆ JB ಕಾವಲ್ ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ. ನಿಮಗೆ ಅಪೋಸಿಟ್ ಟು JB ಕಾವಲ್ ರಿಸರ್ವ್ ಫಾರೆಸ್ಟ್ ಯು ವಿಲ್ ಫೈಂಡ್ ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್. ಇದೆಲ್ಲ ನಿಮಗೆ ಪಾರ್ಟ್ ಆಫ್ ಶಿವರಾಮ್ ಕಾರಂತ್ ಲೇಔಟೆ. ಇನ್ನೊಂದೇನು ಇನ್ಫಾರ್ಮೇಷನ್ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ, ಇದು ನಾನು ಒಂದು 15 days ಬ್ಯಾಕ್ ವಿಡಿಯೋ ಮಾಡಿದ್ದು. ಈ 15 days ಬ್ಯಾಕ್ ಹೋಗಿದ್ದು ಮತ್ತೆ ನಾನು 2 days ಬ್ಯಾಕ್ ನೋಡಿದಾಗ ತುಂಬ ಡೆವಲಪ್ಮೆಂಟ್ಸ್ ಆಗಿತ್ತಿಲ್ಲ. ಜಲ್ಲಿ ವರ್ಕ್ಸ್ ಎಲ್ಲ ಆಗಿತ್ತು, ತುಂಬ ಕೆಲಸ ನಡೆದಿತ್ತು. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ರೈಟ್ ಸೈಡೆಲ್ಲ ನಿಮಗೆ ರಿಸರ್ವ್ ಫಾರೆಸ್ಟೇ ಇರುತ್ತೆ. ಇದು ಒಂದು ಸ್ವಲ್ಪ ರೋಡ್ ವೈಡನ್ ಆಗುತ್ತೆ. ಮುಂದೆ ನಮಗೆ ಒಂದು ಜಂಕ್ಷನ್ ಸಿಗುತ್ತೆ, ನಿಮಗೆ ಇವಾಗ ಒಂದು ಸರ್ಕಲ್ ಸಿಗುತ್ತೆ. ಇವಾಗ ನಾನು ಈ ವಿಡಿಯೋ ಕಂಪ್ಲೀಟ್ ಆದಾಗ ನಿಮಗೆ ಒಂದು ರಾಮಗೊಂಡನಹಳ್ಳಿ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ. ಬಿಕಾಸ್ ನಾವು ರಮಣಶ್ರೀ ಕ್ಯಾಲಿಫೋರ್ನಿಯಾ ಯಲಹಂಕ ದೊಡ್ಡಬಳ್ಳಾಪುರ ಮೇನ್ ರೋಡಿಂದ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿಂದ ಬಂದು ನಾವು ಆಕ್ಸಿಜನ್ ಪಾರ್ಕು ಅದೆಲ್ಲ ಪಾರ್ಟ್ಸ್ ಆಫ್ ಇದು ರಾಮಗೊಂಡನಹಳ್ಳಿ ನೋಡ್ಕೊಂಡು ಇವಾಗ JB ಕಾವಲಿಂದ ಮತ್ತೆ ನಾವು ರಾಮಗೊಂಡನಹಳ್ಳಿ ಎಂಟ್ರೆನ್ಸ್ಗೆ ನಾವು ಎಲ್ಲಿ ಇದು ಮಾಡಿದ್ವಿ ಸ್ಟಾರ್ಟ್ ಆಫ್ ದಿ ಜಂಕ್ಷನ್ಗೆ ಒಂದು ಹೋಗ್ಬಿಟ್ಟು ವಿಡಿಯೋ ಎಂಡ್ ಆಗುತ್ತೆ. ಇದೆಲ್ಲ ನಿಮಗೆ ರೈಟ್ ಸೈಡೆಲ್ಲ ನಿಮಗೆ JB ಕಾವಲ್ ರಿಸರ್ವ್ ಫಾರೆಸ್ಟ್. ಇದು ನಾವು ಹೇಳಿದ್ವಿ ಮೋರ್ ದೆನ್ 800 ಸಮಥಿಂಗ್ ಎಕರ್ಸ್ ಇದೆ. ಮಧ್ಯೆ ಸ್ವಲ್ಪ ಬ್ರೇಕ್ ಆಗುತ್ತೆ ಅಂತ, ಮಧ್ಯೆ ಇದು ಬ್ರೇಕ್ ಆಗಿತ್ತು. ಈ ರೋಡ್ಸು ಮತ್ತು ಕೆಲವು ವಿಲೇಜಸ್ ಎಲ್ಲ ಬರುತ್ತೆ ಅದರಲ್ಲಿ. ಹಾಗಾಗಿ ನೀವು ಒಂದು ಜಂಕ್ಷನ್ ಸಿಗುತ್ತೆ. ಮುಂದೆ ರೈಟ್ ಹೋದರೆ ನೀವು ಬ್ಯಾಲ್ಕೆರೆ ಪಾರ್ಟ್ ಆಫ್ ಶಿವರಾಮ್ ಕಾರಂತ್ ಲೇಔಟ್, ಅದನ್ನು ಸ್ಟ್ರೈಟ್ ಹೋದರೆ ಸಂಭ್ರಮ್ ಕಾಲೇಜು, ಲೆಫ್ಟ್ ಹೋದರೆ ಯಲಹಂಕ ಹೋಗ್ತೀವಿ. ಸಂಭ್ರಮ್ ಕಾಲೇಜು, MS ಪಾಳ್ಯ, ವಿದ್ಯಾರಣ್ಯಪುರ ಈ ಥರ ಹೋಗ್ತೀವಿ. ನಾವು ಲೆಫ್ಟ್ ತೊಗೊಂಡ್ವಿ. ಇಲ್ಲಿಂದ ಲೆಫ್ಟ್ ತೊಗೊಂಡಾಗ ನೋಡಿ ಮುಂದೆ ಇದು ಒಂದು ರೋಡ್ ವೈಡನ್ ಆಗುತ್ತೆ. ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಸ್ವಲ್ಪ ಡೆಮಾಲಿಷನ್ ಆಗಿದೆ. ಇದು ಒಂದು ನಿಮಗೆ ಒಂದು 60 feet ರೋಡ್, ಒಳ್ಳೆ ಆಕ್ಸೆಸಿಬಿಲಿಟಿ ರೋಡ್ ಸಿಗುತ್ತೆ. ಇದೇ ರೋಡಲ್ಲಿ ನಾವು ಸ್ಟ್ರೈಟ್ ಹೋದಾಗ ನಾವು ವೀರಸಾಗರ ಕನೆಕ್ಟ್ ಆಗ್ತೀವಿ. ಲಾಸ್ಟ್ ವಿಡಿಯೋಸಲ್ಲೆಲ್ಲ ನೋಡಿದ್ವಿ. ನೀವು ವೀರಸಾಗರ ಪ್ಲೇಲಿಸ್ಟ್ ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ ಓವರ್ ವ್ಯೂ ಹಾಗೂ ಲೊಕ್ಯಾಲಿಟಿ ಓವರ್ ವ್ಯೂ ಇರುತ್ತೆ, ದಯವಿಟ್ಟು ನೋಡಿ. ನಾವು ಲೆಫ್ಟ್ ತೊಗೊಂಡ್ವಿ, ರಾಮಗೊಂಡನಹಳ್ಳಿ ರೋಡ್ ಹೋಗುತ್ತೆ. ಮುಂದೇನು ನಮಗೆ ಶಿವರಾಮ್ ಕಾರಂತ್ ಲೇಔಟೇ ಸಿಗುತ್ತೆ. ಈ ರೋಡಲ್ಲಿ ಹೋದ್ರೂ ನಮಗೆ ವೀರಸಾಗರ, ಕೆಂಪನಹಳ್ಳಿ ಇದು ತುಂಬ ನಿಯರ್ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ಎ ಇನ್ವೆಸ್ಟರ್ ಆ್ಯಂಡ್ ಲುಕಿಂಗ್ ಫಾರ್ ಸಾಲಿಡ್ ರಿಟರ್ನ್ಸ್, ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಅಸ್. ಆ್ಯಂಡ್ ನಿಮ್ದು ಯಾವ್ದಾದ್ರು ಲ್ಯಾಂಡ್ಸ್ ಅಥವಾ ಪ್ಲಾಟ್ಸ್ ಕೊಡೋದಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಾವೇ ತೊಗೊಳೋರಾಗಿರ್ತೀವಿ. ವಿ ಓನ್ಲಿ ಬೈ ಇಟ್. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆ್ಯಂಡ್ ಲುಕಿಂಗ್ ಪ್ಲಾಟ್ಸ್ ಇನ್ ಶಿವರಾಮ್ ಕಾರಂತ್ ಲೇಔಟ್, ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಅಸ್. ಆ್ಯಂಡ್ ಅವರ್ ಓನ್ ಲ್ಯಾಂಡ್ಸ್ ವೆಂಟ್ ಫಾರ್ ಅಕ್ವಿಸಿಷನ್. ಸೈಟ್ಸ್ ಬರೋದಿದೆ BDA ಕಡೆಯಿಂದ. ಸೈಟ್ ಅಲಾಟ್ಮೆಂಟ್ ವಿಲ್ ಸ್ಟಾರ್ಟ್ ವೆರಿ ಸೂನ್. BDA ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಬರೋದಿದೆ. ಅಕಾರ್ಡಿಂಗ್ ಟು ಸೋರ್ಸಸ್ ಬಿಫೋರ್ ಡಿಸೆಂಬರ್ ದೇ ವಿಲ್ ಅಲಾಟ್ ಸೈಟ್ಸ್ ಟು ಫಾರ್ಮರ್ಸ್ ಫಸ್ಟ್. ಆ್ಯಂಡ್ ಮುಂದೆ ಎಲ್ಲ ಇದು ನಿಮಗೆ ಪಾರ್ಟ್ ಆಫ್ ಶಿವರಾಮ್ ಕಾರಂತ್ ಲೇಔಟೆ. ಲೆಫ್ಟ್ ಎಲ್ಲ ನಿಮಗೆ ವೀರಸಾಗರ ಸೇರುತ್ತೆ. ಮುಂದೆ ಎಲ್ಲ ತುಂಬ ಚೆನ್ನಾಗಿದೆ. JB ಕಾವಲು, ವೀರಸಾಗರ ಇಲ್ಲೆಲ್ಲ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ. ಏನಕ್ಕಂತಂದರೆ ತುಂಬ ದೂರ ಇಲ್ಲ. 1 kilometer ಡಿಫ್ರೆನ್ಸಸ್ಸಲ್ಲೇ 500 meters 1 kilometer ಡಿಫ್ರೆನ್ಸಸ್ಸಲ್ಲೇ ಸಿಗುತ್ತೆ. ಈ ಥರ ಇದೆ. ಇದು ಒಂದು ರೋಡ್ ವೈಡನ್ ಆಗುತ್ತೆ. ಆ್ಯಂಡ್ ಇಫ್ ಯು ಆರ್ ಲುಕಿಂಗ್ ಪ್ರಾಪರ್ಟೀಸ್ ಇನ್ ಬೆಂಗಳೂರು ನಾರ್ತ್ ಎಸ್ಪೆಷಲಿ, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅಸ್. ವಿ ಡು ಹ್ಯಾವ್ ಸಮ್ ಪ್ರಾಪರ್ಟೀಸ್ ಫಾರ್ ಸೇಲ್. ಆ್ಯಂಡ್ ನಿಮ್ಮದು ಯಾವ್ದಾದ್ರು ಪ್ರಾಪರ್ಟೀಸ್ ಕೊಡೋದಿದ್ದರೆ ದಯವಿಟ್ಟು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ನಾವೇ ತೊಗೊಳೋರಾಗಿರ್ತೀವಿ. ಬ್ರೋಕರೇಜ್ ಏನು ಇರೋದಿಲ್ಲ. ನಿಮ್ದು ಕೊಡೋದಿದ್ರೂ ಹೇಳಿ, ವಿ ವಿಲ್ ಓನ್ಲಿ ಬೈ ಇಟ್. ನೀವು ರೈಟ್ ಹೋದರೆ ನಮಗೆ ಪಾರ್ಟ್ಸ್ ಆಫ್ ಕೆಂಪನಹಳ್ಳಿ ಮತ್ತು ನಿಮಗೆ ವೀರಸಾಗರ ಸಿಗುತ್ತೆ. ರೈಟ್ ಹೋದರೆ ಇದೆಲ್ಲ ಕೆಂಪನಹಳ್ಳಿ ಮೇನ್ ರೋಡ್ ಸಿಗುತ್ತೆ. ಅದಾದಮೇಲೆ ನಿಮಗೆ ವೀರಸಾಗರ, ಈ ಅಟ್ಟೂರ್ ಲೇಕು, ಈ ಥರ ಪ್ರೀವಿಯಸ್ ವೀಡಿಯೋಸ್ ನೋಡಿಲ್ಲ ಅಂತಂದರೆ ನೋಡಿ, ನಿಮಗೆ ಅವಾಗೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಯಾರಿಗಾರು ಮಾಹಿತಿ ಬೇಕಂದವ್ರಿಗೆ ಶೇರ್ ಮಾಡಿ. ನಿಮಗೆ ರೈಟ್ ಸೈಡೆಲ್ಲ ಪಾರ್ಟ್ ಆಫ್ ಶಿವರಾಮ್ ಕಾರಂತ್ ಲೇಔಟೆ, ಅದು ಸ್ವಲ್ಪ ಕೆಂಪನಹಳ್ಳಿ ಸೇರುತ್ತೆ. ನಾವು ಇವಾಗ ಹೋಗ್ತಾ ಇರೋದೆಲ್ಲ ಇದು ಲೆಫ್ಟ್ ಸೈಡಲ್ಲೆಲ್ಲ ನಿಮಗೆ ತುಂಬ ಹಳೇದೊಂದು ಅಪ್ರೂವ್ಡ್ ಲೇಔಟ್, ಇದು BDA ಅಪ್ರೂವ್ಡ್ ಲೇಔಟ್ ಆಗಿರುತ್ತೆ. ಇದ್ರ ಬ್ಯಾಕ್ ಸೈಡ್ ಎಲ್ಲ ನಿಮಗೆ ಶಿವರಾಮ್ ಕಾರಂತ್ ಲೇಔಟ್ ಇದೆ. ಒಂದು ರೌಂಡು ನಾನು ಇದೆ ಸ್ವಲ್ಪ ಇದು ರಾಮಗೊಂಡನಹಳ್ಳಿ ಕಂಪ್ಲೀಟ್ ಆದಾಗ, ಇನ್ನು ಇದೇ ಥರ ಒಂದು ವಿಲೇಜಸ್ ಕಂಪ್ಲೀಟ್ ಆದಾಗ, ವಿಲೇಜಸ್ ಬ್ರಾಡ್ ಕನೆಕ್ಟಿವಿಟಿ ಮತ್ತು ಓವರ್ ವ್ಯೂ ನಿಮಗೆ ಗೊತ್ತಾದಾಗ, ಗ್ರೌಂಡ್ ಲೆವೆಲಲ್ಲಿ ಏನೇನಿದೆ ಸೈಟ್ ಸ್ಟ್ರಕ್ಚರ್ಸು, 30-40 ಸೈಟ್ಸು, 40-60 ಸೈಟ್ಸು, ಮತ್ತು ಕ್ರಿಕೆಟ್ ಸ್ಟೇಡಿಯಂ, ಒಂದು ವಂಡರ್ಫುಲ್ ಕ್ರಿಕೆಟ್ ಸ್ಟೇಡಿಯಂ ಬರ್ತಾ ಇದೆ ಸೋಮಶೆಟ್ಟಹಳ್ಳಿಲಿ. ಆ ಪಾರ್ಟ್ಸೆಲ್ಲ ನಾವು ನೋಡ್ಬೋದು. ನೆಕ್ಸ್ಟ್ ವೀಡಿಯೋಸೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ. ಕೋರ್ಟಲ್ಲಿ 14th ಒಂದು ಇಯರಿಂಗ್ ಇದೆ. ಅಪ್ಡೇಟ್ ಏನಂತಂದರೆ ಒಂದು 14th ಒಂದು ಇಯರಿಂಗ್ ಆದಮೇಲೆ ಏನಾದ್ರು ಒಂದು ಗ್ರೀನ್ ಸಿಗ್ನಲ್ ಬಂದಾಗ BDA ಸೈಟ್ ಅಲಾಟ್ಮೆಂಟಿಗೆ ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ರೈಟ್ ಸೈಡ್ ಒಂದು 60 feet ರೋಡ್ ಆಗಿರ್ತದೆ. ಬ್ಯಾಲ್ಕೆರೆ ಬರುತ್ತೆ. ಇದೆಲ್ಲ ನಿಮಗೆ ಆಲ್ರೆಡಿ ಕೆಲಸ ಚೆನ್ನಾಗಿ ನಡೀತಿದೆ. ನಾನು ಅದೇ ಹೇಳ್ದಂಗೆ, ನಾನು ಈ ವಿಡಿಯೋ ಮಾಡಿದಾಗ ಮತ್ತು ಇವಾಗ ನೋಡಿದಾಗ ಡೆವಲಪ್ಮೆಂಟ್ಸ್ ತುಂಬ ಆಗಿದೆ. ಒಂದು 15 days ಬ್ಯಾಕ್ ನಾನು ವಿಡಿಯೋ ಇದು ತೊಗೊಂಡಿದ್ದು, ಶೂಟ್ ಮಾಡಿದ್ದು.
ವೆರಿ ವೆಲ್ ವರ್ಕ್ ಇಸ್ ಗೋಯಿಂಗ್ ಆನ್. ರೈಟ್ ಸೈಡ್ ನೋಡ್ಬೋದು ಫೆನ್ಸಿಂಗ್ ಒಂದು ಪಾರ್ಕ್ ಕಾಣಿಸ್ತಾ ಇದೆ ನಿಮಗೆ. ಸೊ ಫಾರ್ ಎವ್ರಿ ಅಪ್ಡೇಟ್ ಆಫ್ ಶಿವರಾಮ್ ಕಾರಂತ್ ಲೇಔಟ್ ಎಲ್ಲ ಅಪ್ಡೇಟ್ಗೋಸ್ಕರ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಬಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯ್ನ್. ರೈಟ್ ಸೈಡು ಒಂದು ರಾಜ್ ಕಾಲುವೆ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ನಾವು ಅದೇ ರೋಡಲ್ಲಿ ಮತ್ತೆ ವಾಪಸ್ ಬಂದ್ವಿ. ಲೆಫ್ಟ್ ಸೈಡ್ ಒಂದು ನರ್ಸರಿ ಇದೆ, ಮತ್ತು ಒಳಗಡೆನೂ ನಿಮಗೆ ಪಾರ್ಟ್ಸ್ ಆಫ್ ಶಿವರಾಮ್ ಕಾರಂತ್ ಲೇಔಟೇ ಸ್ಟಾರ್ಟ್ ಆಗುತ್ತೆ. ಅಲ್ಲೆಲ್ಲ ನಿಮಗೆ JB ಕಾವಲ್ ಬರುತ್ತೆ. ಅದೆಲ್ಲ ಲೆಫ್ಟ್ ಸೈಡಲ್ಲಿ ಒಂದು ಯೂಜ್ ಪಾರ್ಕ್, ಇದು ಕೆರೆ ಇದೆ, ಇದು ರಾಮಗೊಂಡನಹಳ್ಳಿ ಲೇಕು. ಈ ಚಿಕ್ಕ ರೋಡ್ ಇದೆ, ಇದೇನು ಸಮಸ್ಯೆ ಇಲ್ಲ. ಯಾಕಂತಂದರೆ ನಾವು ಈ ರೋಡಲ್ಲೆಲ್ಲ ಓಡಾಡೋದಿಲ್ಲ. ಯಾಕಂತಂದರೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ಅದೆಲ್ಲ ಆಕ್ಸೆಸಿಬಿಲಿಟಿ ಸಿಕ್ಕಾಗ ಅದೇ ಶಿವರಾಮ್ ಕಾರಂತ್ ಲೇಔಟಲ್ಲೇ 40 ಫೀಟ್ ರೋಡು, 60 ಫೀಟ್ ರೋಡು, 100 ಫೀಟ್ ರೋಡಲ್ಲೇ ನಾವು ಓಡಾಡ್ತೀವಿ. ಈ ರೋಡಲ್ಲೆಲ್ಲೂ ಬರೋ ಅವಶ್ಯಕತೆ ಇರೋದಿಲ್ಲ. ಇದು ಮುಂದಿನ ದಿವಸದಲ್ಲಿ ತುಂಬ ಚೆನ್ನಾಗಿ ಲೇಕ್ ಡೆವಲಪ್ ಆಗುತ್ತೆ. ಬಿಡಿಯ ಕಡೆಯಿಂದ ತುಂಬ ಚೆನ್ನಾಗಿದೆ. ಎಲ್ಲ ಒಂದು ಯೂಜ್ ಲೇಕ್. ಇದ್ರ ಬ್ಯಾಕ್ ಸೈಡು ಎಲ್ಲ ನಿಮಗೆ JB ಕಾವಲ್ ಬರುತ್ತೆ. ರಾಮಗೊಂಡನಹಳ್ಳಿ, ಪಾರ್ಟ್ಸ್ ಆಫ್ ರಾಮಗೊಂಡನಹಳ್ಳಿ ಇವೆಲ್ಲ ಬರುತ್ತೆ. JB ಕಾವಲು, ರಾಮಗೊಂಡನಹಳ್ಳಿ, ವೀರಸಾಗರ, ಕೆಂಪನಹಳ್ಳಿ ಇವೆಲ್ಲ ತುಂಬ ನಿಯರ್ ಕ್ಲೋಸ್ ಪ್ರಾಕ್ಸಿಮಿಟಲ್ಲಿ ಇರ್ತಕ್ಕಂಥದ್ದು. ಪ್ರೀವಿಯಸ್ ವಿಡಿಯೋಸ್ ನೋಡಿಲ್ಲ ಅಂತಂದರೆ ದಯವಿಟ್ಟು ನೋಡಿ. ವೀರಸಾಗರದೊಂದು ಐಡಿಯಾ ಸಿಗುತ್ತೆ ನಿಮಗೆ. ಇನ್ನು ಈ ವಿಡಿಯೋ ರಾಮಗೊಂಡನಹಳ್ಳಿದು ಓವರ್ ವ್ಯೂ ಇದು ಎಂಡ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಬೇರೆ ಪಾರ್ಟ್ಸು, ಬೇರೆ ಥರ ವೀಡಿಯೋಸ್ ಎಲ್ಲ ನೋಡೋಣ ನಾವು. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮಗೆ ಏನಂತಂದರೆ ಇಲ್ಲಿಂದ ನಿಮಗೆ ರಾಮಗೊಂಡನಹಳ್ಳಿ ವಿಲೇಜ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ರಾಮಗೊಂಡನಹಳ್ಳಿ ಲೆಫ್ಟ್ ಸೈಡ್ ಅಷ್ಟೇ ನಿಮಗೆ ಇದು ಪಾರ್ಟ್ಸ್ ಆಫ್ ಶಿವರಾಮ್ ಕಾರಂತ್ ಲೇಔಟ್. ಇವಾಗ ನಿಮಗೆ ಈ ಪ್ರೀವಿಯಸ್ 2 ವಿಡಿಯೋಸ್ ನೋಡಿ, ಈ ವಿಡಿಯೋ ನೋಡಿದರೆ ನಿಮಗೆ ರಾಮಗೊಂಡನಹಳ್ಳಿ ಎಲ್ಲಿಂದ ಬರೋದು, ಯಾವ ಥರ ಕನೆಕ್ಟಿವಿಟಿ ಇದೆ, ಸುತ್ತಮುತ್ತ ಏನೇನಿದೆ, ಕ್ಲೋಸ್ ಪ್ರಾಕ್ಸಿಮಿಟಿ ಯಾವ ಹಳ್ಳಿ, ಬೇರೆ ಯಾವುದಕ್ಕೆ ವೀರಸಾಗರ, ಕೆಂಪನಹಳ್ಳಿ ಅಲ್ಲಿಗೆಲ್ಲ ರಾಮಗೊಂಡನಹಳ್ಳಿ ಎಷ್ಟು ನಿಯರ್ ಆಗುತ್ತೆ ಅನ್ನೋದು ನೋಡ್ಬೋದು. ರಾಮಗೊಂಡನಹಳ್ಳಿಯಲ್ಲೂ ಅಷ್ಟೇ ನಿಮಗೆ ನಾಗಾರ್ಜುನ ಸ್ಕೂಲ್ಸ್ ಇದೆ, ನಾಗಾರ್ಜುನ ವಿದ್ಯಾನಿಕೇತನ್ ಇದೆ, ನಾಗಾರ್ಜುನ ಯೂನಿವರ್ಸಿಟೀಸ್ ಇದೆ. ನಾವು ರಮಣಶ್ರೀ ಕ್ಯಾಲಿಫೋರ್ನಿಯಿಂದ ಬರ್ತಾ ನೋಡಿದ್ವಿ ಅದನ್ನೆಲ್ಲ. ಅದಕ್ಕೆ ಒಂದು ಪಾರ್ಟ್ 1 ಪಾರ್ಟ್ 2 ವಿಡಿಯೋ ನೋಡಿದಾಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ಆ ಕಡೆ ಪಾರ್ಟಿಂದ ಬಂದಿದ್ವಿ. ಆ ಕಡೆ ಪಾರ್ಟಿಂದ ಆಪೋಸಿಟ್ ಸೈಡಿಂದ ಬಂದು ಅಲ್ಲೇನು ಆಟೋ ಬರ್ತಾ ಇದೆ ಅಲ್ಲಿ ನಾವು ಆ ರೋಡಲ್ಲಿ ಹೋಗಿದ್ವಿ. ಆ ಮೇನ್ ರೋಡಿಂದ ಬಂದು ರೈಟ್ ತೊಗೊಂಡಿದ್ವಿ. ಇದಕ್ಕೆ ಒಂದು ಎಂಡ್ ಆಗ್ಬೋದು. ಥ್ಯಾಂಕ್ ಯು.